ಬಾಯ್ ನ್ಯೂಸ್ಗೆ ಸ್ವಾಗತ. ಕಡು ಬಡ ಕಾರ್ಮಿಕರಿಗೆ ಉಚಿತವಾಗಿ ಮನೆ ನಿರ್ಮಾಣ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಮಾನವ ಹಕ್ಕುಗಳ ಸಮಿತಿ ಹಾಗೂ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಹೊಸ ಇತಿಹಾಸ ಸೃಷ್ಟಿಸಿದೆ. ಆದರೆ ಇದೇ ವೇಳೆ ಬಡವರ ಸೇವೆಗೆ ಅಡ್ಡಿಪಡಿಸಿದ ಅಧಿಕಾರಿಗಳ ವಿರುದ್ಧ ಹೋರಾಟಗಾರ ಸಿಎಂ ಬೈರೇಗೌಡರು ಸಿಂಹದಂತೆ ಘರ್ಜಿಸಿದ್ದಾರೆ. ಆ ಕುರಿತು ಒಂದು ವಿಶೇಷ ವರದಿ. ಹೌದು, ಬಡವರ ಮುಖದಲ್ಲಿ ಮಂದಹಾಸ ಮೂಡಿಸುವುದೇ ನಿಜವಾದ ಸಮಾಜ ಸೇವೆ ಎಂದು ನಂಬಿರುವ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಮಿತಿಯ ರಾಜ್ಯ ಅಧ್ಯಕ್ಷರು ಹಾಗೂ ಹೆಸರಾಂತ ಸಮಾಜ ಸೇವಕರು ಆದ ಸಿಎಂ ಬೈರೇಗೌಡರು ಇಂದು ಚಿಂತಾಮಣಿಯಲ್ಲಿ ಬಡ ಕಾರ್ಮಿಕರ ಕಣ್ಣೀರು ಒರೆಸುವ ಕೆಲಸ ಮಾಡಿದ್ದಾರೆ. ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಮಾನವ ಹಕ್ಕುಗಳ ಕಮಿಟಿ ಆಯೋಗದ ಜಂಟಿ ಆಶ್ರಯದಲ್ಲಿ ತಾಲೂಕಿನ ನಿರಾಶ್ರಿತ ಬಡ ಕಾರ್ಮಿಕರಿಗೆ ಸ್ವಂತ ಮನೆ ನಿರ್ಮಿಸಿಕೊಳ್ಳಲು ಉಚಿತವಾಗಿ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಅರ್ಹ ಬಡ ಕುಟುಂಬಗಳ ಅರ್ಜಿಯನ್ನು ಖುದ್ದಾಗಿ ಸ್ಥಳ ಪರಿಶೀಲನೆ ನಡೆಸಿ ಅತ್ಯಂತ ಬಡತನದಲ್ಲಿ ಜೀವನ ನಡೆಸುತ್ತಿದ್ದ 3 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಚೌಡದೇನಹಳ್ಳಿಯ ಸ್ವಪ್ನ, ಶ್ರೀರಾಮಪುರದ ರತ್ನಮ್ಮ ಹಾಗೂ ದ್ವಾರಪಲ್ಲಿಯ ನಾರಾಯಣಸ್ವಾಮಿ ಅವರಿಗೆ ತಲಾ 200 ಇಟ್ಟಿಗೆಗಳು ಹಾಗೂ 5 ಟನ್ ಸ್ಯಾಂಡ್ ಅನ್ನು ಉಚಿತವಾಗಿ ವಿತರಿಸಿ ಅವರ ಮನೆ ನಿರ್ಮಾಣದ ಕನಸಿಗೆ ಅದ್ಧೂರಿ ಚಾಲನೆ ನೀಡಲಾಯಿತು. ಒಂದೆಡೆ ಸಮಾಜ ಸೇವೆಯ ಮಹತ್ಕಾರ್ಯ ನಡೆಯುತ್ತಿದ್ದರೆ ಇನ್ನೊಂದೆಡೆ ಬಡವರ ಸೇವೆಗೆ ಅಡ್ಡಿಪಡಿಸಿದ ಅಧಿಕಾರಿಗಳ ವಿರುದ್ಧ ಕಾರ್ಮಿಕ ಪರ ಹೋರಾಟಗಾರ ಸಿಎಂ ಬೈರೇಗೌಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬಡವರ ಮನೆಗೆ ಉಚಿತವಾಗಿ ಎಂಸ್ಯಾಂಡ್ ಸಾಗಿಸುತ್ತಿದ್ದ ಟಿಪ್ಪರ್ ಲಾರಿಯನ್ನು ತಡೆದು ಉದ್ದೇಶಪೂರ್ವಕವಾಗಿ 10,000 ರೂಪಾಯಿ ದಂಡ ವಿಧಿಸಿರುವ ಅಧಿಕಾರಿಗಳ ಜನವಿರೋಧಿ ಕ್ರಮವನ್ನು ಬೈರೇಗೌಡರು ಕಟುವಾಗಿ ಖಂಡಿಸಿದರು. ನಾವು ಯಾವುದೇ ವ್ಯಾಪಾರ ಮಾಡುತ್ತಿಲ್ಲ, ಬಡವರ ಮನೆಗೆ ಉಚಿತವಾಗಿ ಸಹಾಯ ಮಾಡುತ್ತಿದ್ದೇವೆ. ಇಂತಹ ಜನಸೇವೆಯನ್ನು ತಡೆಯಲು ಬಂದರೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರುವ ಎಲ್ಲಾ ಎಂಸ್ಯಾಂಡ್ ಕ್ವಾರಿಗಳನ್ನು ಬಂದ್ ಮಾಡಿಸಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ನೇರ ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ದೇವರಾಜ್, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಉಪಾಧ್ಯಕ್ಷರಾದ ಸಿಎಂ ಶಿವಾರೆಡ್ಡಿ, ರಾಜ್ಯ ಸಂಚಾಲಕರಾದ ರಾಮಕೃಷ್ಣಪ್ಪ ಹಾಗೂ ಗೌರವಾಧ್ಯಕ್ಷರಾದ ಮುನೀಂದ್ರಬಾಬು ಉಪಸ್ಥಿತರಿದ್ದರು. ಇವರೊಂದಿಗೆ ಸಂಘದ ಪ್ರಮುಖ ಸದಸ್ಯರಾದ ಈಶ್ವರರೆಡ್ಡಿ, ನಾರಾಯಣಸ್ವಾಮಿ, ದೇವರಾಜ್, ಶ್ರೀನಾಥ್, ಅಂಜಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಅಲ್ಲದೆ ಮಾನವ ಹಕ್ಕುಗಳ ಕಮಿಟಿ ಆಯೋಗದ ಗೌರವಾಧ್ಯಕ್ಷರಾದ ನಟರಾಜ್, ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಬಿವಿ ಪ್ರಕಾಶ್, ಯುವಕರ ಬಳಗದ ನವೀನ್, ಕಮಿಟಿಯ ಕಾನೂನು ಸಲಹೆಗಾರರಾದ ವೆಂಕಟ್ರಾಜು ವಕೀಲರು ಸೇರಿದಂತೆ ನೂರಾರು ಮುಖಂಡರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಯಾರೇ ಅಡ್ಡಿಪಡಿಸಿದರೂ ಬಡವರ ಸೂರು ಕಲ್ಪಿಸುವ ನಮ್ಮ ಈ ಸೇವಾ ಕಾರ್ಯ ನಿಲ್ಲುವುದಿಲ್ಲ ಎಂದು ಘರ್ಜಿಸಿದ ಬೈರೇಗೌಡರ ಈ ಧೀಮಂತ ನಡೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ತಂಗಿಯರಿಗೂ ವಂದನೆಗಳನ್ನು ಹೊಂದಿಸುತ್ತಾರೆ. ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ವಂದನೆಗಳನ್ನು ಹೊಂದಿಸುತ್ತಾ, ಏನಪ್ಪಾ ಈ ದಿನ ಕಾರ್ಯಕ್ರಮದ ಉದ್ದೇಶ ಅಂದ್ರೆ, ಈಗಾಗಲೇ ಚಿಂತಾಮಣಿ ತಾಲೂಕಲ್ಲಿ ಪತ್ರಿಕಾ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ದಿನ ಹೇಳಿದ್ವಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ನಾವು ಸಿದ್ಧರಿದ್ದೇವೆ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಶಿಡ್ಲಘಟ್ಟ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 600 ಮನೆ ಕಂಪ್ಲೀಟ್ ಆಗಿದ್ದಾವೆ. ಹಂತ ಹಂತವಾಗಿ ಎಲ್ಲಾ ತಾಲೂಕುಗಳಲ್ಲೂ ನಾವು ಮುನ್ನುಗ್ಗುತ್ತಾ ಇದ್ದೀವಿ. ಅಂದ್ರೆ ಈಗಾಗಲೇ ಸಾಕಷ್ಟು ಜನ ಅರ್ಜಿಗೆ ಕೊಟ್ಟಿದ್ದಾರೆ. ಎಲ್ಲರಲ್ಲೇ ಒಂದು ಗೊತ್ತಲ್ಲ, ಏನಪ್ಪಾ ಅಂತಂದ್ರೆ, ನಾವು ಅರ್ಜಿಗೆ ಕೊಟ್ಟು 1 ತಿಂಗಳಾಯ್ತು, 2 ತಿಂಗಳಾಯ್ತು, ಇದುವರೆಗೂ ನಮ್ಗೆ ಮನೆಗಳು ಕೊಡ್ಲಿಲ್ಲ. ಮಳೆಗೆ ಬೇರೆ ಬರ್ತಾ ಇದಾವೆ, ಹಂಗಾಗಿ ನಾವು ಮನೆಗಳಲ್ಲಿ ಇರಕ್ ಆಗ್ತಾ ಇಲ್ಲ. ಆದಷ್ಟು ಬೇಗ ನಮ್ಗೆ ಸಾಮಗ್ರಿಗಳು ಬೇಕು ಅಂತ ಒತ್ತಡಗಳು ಬರ್ತಾ ಇದಾವೆ. ಅಷ್ಟೇ ಅಲ್ಲದ ಸಾಕಷ್ಟು ಜನ ಏನು ನಮ್ಗೆ ವಿಡಿಯೋಗಳು ಮಾಡಿ ಮೊನ್ನೆ ಮಳೆ ಬಂದಾಗ ವೈಯಕ್ತಿಕವಾಗಿ ನಮ್ಗೆ ಕಳಿಸ್ತಾ ಇದ್ದಾರೆ. ಕನಿಷ್ಠ ಪಕ್ಷ ನೀವು ಮನೆ ಕೊಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಸರ್, ನಮ್ಗೆ ಒಂದು ಟಾರ್ಪಲ್ ಆದ್ರೂ ತಗೊಂಬಂದ್ ಕೊಡ್ರಿ, ಮನೆ ಮೇಲೆ ಹಾಕೋಣ ಅಂತ ಹೇಳಿ ಕರೆಗೆ ಕೊಡ್ತಾರೆ. ನೋಡಿ, ಈಗಾಗಲೇ ಸುಮಾರು ವರ್ಷಗಳಿಂದ ರಾಜಕೀಯ ಆಳ್ವಿಕೆ ಮಾಡ್ತಕ್ಕಂತ ಎಷ್ಟೋ ಜನ ಮಹನೀಯರು ರಾಜಕೀಯದವರು ಇದ್ದಾರೆ. ಅಂತ
ಹಾಗೆ ಇವತ್ತು ಹಳ್ಳಿ ಭಾಗದಲ್ಲಿ ಹೋಗಿ ಬಡಬಗ್ಗರನ್ನು ನೋಡ್ತಾ ಇದ್ರೆ ಕರುಳು ಕಿತ್ತು ಬರ್ತಾ ಇದೆ. ಮೊನ್ನೆ ಒಂದಿಷ್ಟು ವಿಡಿಯೋಸ್ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಅವರು ಮನೆಯಲ್ಲಿ ಮಳೆ ಬೀಳ್ತಾ ಇದ್ರೆ ಗೋಣಿ ಚೀಲ ಹಾಕೊಂಡು ಕೂತ್ಕೊಂಡಿದ್ದಾರೆ. 11:15 ಟೈಮು. ಆಗ ಗೋಣಿ ಚೀಲ ಹಾಕೊಂಡು ಸಣ್ಣ ಸಣ್ಣ ಮಕ್ಕಳು ಕೂತ್ಕೊಂಡಿದ್ದಾರೆ. ಆ ತಾಯಿ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾರೆ ಆ ಮಕ್ಕಳು. ಹಂಗಾಗಿ ಇಷ್ಟೇ ಅಲ್ಲ, ಜಿಲ್ಲಾದ್ಯಂತ ಹಾಗೂ ರಾಜ್ಯಾದ್ಯಂತ ಪ್ರವಾಸಗಳು ಕೈಗೊಂಡು ನಾವು ನಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ. ಆ ರಸ್ತೆಯಲ್ಲಿ ಹೋಗಿ ನಾವು ಬರ್ತಿರ್ಬೇಕಾದ್ರೆ ಎಷ್ಟೋ ಜನ ತಂಗು ತಾಣಗಳಲ್ಲಿ ಮಲಗಿರ್ತಕ್ಕಂಥದ್ದು ನೋಡಿದೀವಿ. ಕೆಲವೊಂದು ಗುಡಿ ಗೋಪುರಗಳ ಮುಂದೆ ಜೀವನ ಮಾಡ್ತಕ್ಕಂಥವ್ರು ನೋಡಿದೀವಿ. ಅಷ್ಟೇ ಅಲ್ಲದೆ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ಚಾವಡಿ ಕೆಳಗಡೆ ವಾಸ ಮಾಡೋರನ್ನ ನಾವು ನೋಡಿದೀವಿ. ಮರಗಳ ಕೆಳಗಡೆ ವಾಸ ಮಾಡುವಂತವ್ರು ನೋಡಿದೀವಿ. ಸರ್ಕಾರಿ ಶಾಲೆಗಳ ಮುಂದೆ ವಾಸ ಮಾಡುವಂತವ್ರು ನಾವು ನೋಡಿದೀವಿ. ಇವ್ರಿಗೆಲ್ಲಾರು ಏನಾದ್ರು ಹೊಸದಾಗಿ ಮಾದರಿಯಾಗಿ ಏನಾದ್ರು ಒಂದು ಇವ್ರಿಗೆ ನಾವು ಸೇವೆ ಸಲ್ಲಿಸಬೇಕಂತ ಏನು ನಮ್ಮ ಕೈಲಾದಷ್ಟು ಮಟ್ಟಕ್ಕ ಸಹಾಯ ನೀಡಬೇಕಂತ ನಾವು ಏನು ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಹೊರಡಬೇಕಂತ ಬಣ್ಣ ತೊಟ್ಟಿದ್ದೀವಿ. ಹಂಗಾಗಿ ಇದು ಇಲ್ಲಿ ಕ್ರೌಡ್ ಆಗ್ತದೆ. ಮತ್ತೆ ನಮ್ಗೆ ಇಲ್ಲಿ ಏನು ಪರ್ಮಿಷನ್ ಸಿಕ್ಕಿಲ್ಲ. ಮೇನ್ ನೋಡಿ, ಇದೇ ಒಂದು ಚಿಂತಾಮಣಿ, ಇದು ಸ್ವಲ್ಪ ನಮ್ಮ ಮಾಧ್ಯಮ ಮಿತ್ರರು ಸ್ವಲ್ಪ ನೋಟ್ ಮಾಡ್ತಾರೆ. ನಿನ್ನೆ ಬೆಳಗ್ಗೆ ಚಿಂತಾಮಣಿ ತಾಲೂಕು ನಗರದಲ್ಲಿ ಪೊಲೀಸು ಠಾಣೆಗೆ ಹೋಗಿ ಏನು ನಮ್ಮ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರು ನಮ್ಗೆ ಒಂದು ಅನುಮತಿ ಕೊಡಿ ಸರ್, ನಾವು ಬಡವರಿಗೆ ಮನೆ ವಿತರಣೆ ಮಾಡ್ತಾ ಇದ್ವಿ, ನಮ್ಗೆ ದಯವಿಟ್ಟು ಒಂದು ಸಣ್ಣದಾಗಿ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ನಮ್ಗೆ ಅನುಮತಿ ಕೊಡಿ ಅಂತ ಬೆಳಗ್ಗೆ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದಾರೆ. ಸಂಜೆ ಬನ್ನಿ ಕೊಡ್ತೀವಿ ಅಂತಂದಿದ್ದಾರೆ. ಸಂಜೆ ಹೋಗಿ ಅಲ್ಲಿ ಕಾತು ವಾಪಸ್ ಬಂದಿದ್ದಾರೆ. ಇಲ್ಲಿ ಬಂದಿರ್ತಕ್ಕಂತ ಏನು ಇನ್ಸ್ಪೆಕ್ಟರ್ ಗೊತ್ತಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಅಂತೆ, ಅವ್ರು ಹೇಳದಂತೆ ಅವ್ರ ಬಗ್ಗೆ ನಮ್ಗೆ ಮಾಹಿತಿ ಬೇಕು, ಬೆಲೆಗೌಡರ ಬಗ್ಗೆ, ಅವ್ರು ಯಾರಂತ ಬೇಕು. ಅಷ್ಟೇ ಅಲ್ಲದೆ ನನ್ನ ದೂರವಾಣಿ ಕರೆ ಮಾಡ್ರೆ ನೀವು ಬನ್ನಿ ಇಲ್ಲಿ ಅಂತ ಕರೀತಾ ಇದ್ದಾರೆ ಅಂತಂದ್ರೆ ಯಾವ ಉದ್ದೇಶಕ್ಕೆ ಕರೀತಾ ಇದ್ದಾರೆ? ನಾವೊಬ್ಬ ರಾಜ್ಯ ಅಧ್ಯಕ್ಷರು, ರಾಜ್ಯದಿಂದ ಓಡಾಡ್ತವ್ರು, ನಮ್ಮದೇ ಆದಂತಹ ಒಂದು ಟೀಮ್ ಇಲ್ಲಿದೆ. ಪೊಲೀಸ್ ಅನುಮತಿ ಏನು ಅಂತಂದ್ರೆ ಏನಕ್ಕಪ್ಪ ಬೇಕು ಈ ಸಂಘ ಸಂಸ್ಥೆಗಳಿಗೆ ಪೊಲೀಸ್ ಬಂದೋಬಸ್ತ್ ಏನ್ ಬೇಕಂದ್ರೆ ಅವ್ರಿಗೆ ಅರಿವಿಲ್ಲ ಅನ್ಸುತ್ತೆ. ಯಾವುದೇ ಅನುಮತಿ ಇಲ್ಲದಿದ್ರು ಸಹ ಕಾರ್ಯಕ್ರಮಕ್ಕೆ ಮಾಡಬಹುದು ಅನ್ನೋದು ಅವ್ರಿಗೆ ಅರಿವಿಲ್ಲ ಅನ್ಸುತ್ತೆ. ಯಾವ ಉದ್ದೇಶಕ್ಕೆ ಒಂದು ಕಾರ್ಯಕ್ರಮಕ್ಕೆ ನಾವು ಅನುಮತಿ ತಗೊಂತೀವಿ ಅಂತಂದ್ರೆ ಆ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು, ಅಹಿತಕರ ಘಟನೆಗಳು ನಡೀಬಾರ್ದು, ತಂಬಿ ಗಲಾಟೆಗಳು ಆಗಬಾರ್ದು, ಸಾವು ನೋವುಗಳು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಷ್ಟೇ ನಾವು ಪೊಲೀಸ್ ಇಲಾಖೆ ಕಡೆಯಿಂದ ಪರ್ಮಿಷನ್ ತಗೊಂಬೇಕು. ಇದು ಯಾವುದೇ ಇಲ್ಲ ಅಂತಂದ್ರೂ ಕೂಡ, ಇದು ಯಾವುದೇ ನಮ್ಮಲ್ಲಿ ನಡೆದಿಲ್ಲ ಅಂತಂದ್ರೂ ಕೂಡ ಇದಕ್ಕೆಲ್ಲ ನಾವೇ ಒಂದು ಸುಚಿತ್ರವಾಗಿ ಎಲ್ಲ ನೇಮಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ವಿತೌಟ್ ಪರ್ಮಿಷನ್. ಆದ್ರೂ ಸಹ ಒಂದು ಅನುಮತಿ ಇರಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಹೋದ್ರೆ ನಿನ್ನೆ ರಾತ್ರಿ ಇಡೀ ಸುತ್ತಾಡಿಸಿ ನಾನು ಕರೆಕ್ಟ್ ಮಾಡಿ ಕನಿಷ್ಠ ಪಕ್ಷ ಏನು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಗೌರವಾನ್ವಿತ SP ಅವ್ರಿಗೂ ಸಹ ಕಾಲ್ ಮಾಡಿದ್ವಿ. ನಮ್ ಕಾಲ್ ರಿಸೀವ್ ಮಾಡಲಿಲ್ಲ. ಎಷ್ಟು 8:15 ರಿಸೀವ್ ಮಾಡಲಿಲ್ಲ. ಆಮೇಲೆ ಇಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಅವರಿಗೆ ನಾನು ಕರೆ ಮಾಡಿದಾಗ, ಸರ್ ನಿಮ್ ಬಗ್ಗೆ ಗೊತ್ತಿದ್ದಂಗಿಲ್ಲ, ನಾವು ಮಾಹಿತಿ ಕೊಡ್ತೀವಿ, ದಯವಿಟ್ಟು ನಾವು ನಿಮ್ಗೆ ಪರ್ಮಿಷನ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ರಾತ್ರಿ 8:30 9 ಗಂಟೆಯಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಓಕೆ, ಸ್ನೇಹಿತರೆ, ಏನು ಚಿಂತಾಮಣಿ ತಾಲೂಕಿನ ದ್ವಾರಪಲ್ಲಿ ಆಗಿರ್ತಕ್ಕಂಥ ಸಾವಿತ್ರಮ್ಮ ಅವರು ನಮಗೆ ಅರ್ಜಿ ಕೊಟ್ಟಿದ್ರು.
ಹಂಗಾಗಿ ಸುಮಾರು ಅರ್ಜಿ ಒಂದು ಎರಡೂವರೆ ತಿಂಗಳಿಗೆ ಹಿಂದೆನೆ ನಮಗೆ ಅರ್ಜಿ ಕೊಟ್ಟಿದ್ರು. ಅದು ಪರಿಶೀಲನೆ ಮಾಡಿದಾಗ ಅವರು ಕಡು ಬಡವರು ಅಂತ ಕೇಳಿ ನಮ್ಗೆ ಈಗಾಗಲೇ ಮಾಹಿತಿ ಬಂದಿದೆ. ನಮ್ಮ ಸಮೀಕ್ಷೆಯ ಪ್ರಕಾರ ಸಹ ಅವರು ಸಹ ಕಡು ಬಡತನದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತ ಕೇಳಿ ನಮಗೆ ನಮ್ಮ ವೆರಿಫಿಕೇಶನ್ ಪ್ರಕಾರ ಕರೆಕ್ಟಾಗಿ ಬಂದಿದೆ. ಇದು ಏನು ಮಾಹಿತಿ ಬಂದಿದೆ. ಅಷ್ಟೇ ಅಲ್ಲದೆ ಏನು ನಮ್ಮ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರು ಇವರು ಸಹ ಸಮೀಕ್ಷೆ ಮಾಡಿದಾಗ ಅವರು ಕಡು ಬಡವರು ಅಂತ ಕೇಳಿ ಮಾಹಿತಿ ಬಂದಿದೆ. ಹಂಗಾಗಿ ಇವತ್ತಿನಿಂದಲೇ ಅವರಿಗೆ ಚಾಲನೆ ಇದು ಮನೆ ನಿರ್ಮಾಣ ಮಾಡೋದಕ್ಕೆ ಸಾಮಗ್ರಿ ಚಾಲನೆ ಕೊಡ್ತಾ ಇದ್ದೀವಿ ಬಂಧುಗಳೇ. ಸ್ಟಾರ್ಟ್ ಮಾಡ್ತೀನಿ. ಟೌನ್ ಲಿಮಿಟ್ ಅಲ್ಲಿ ಕಾರ್ಯಕ್ರಮ ಏನು ಉಚಿತ ವಾಹನಗಳು ಮಾಡಿದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರಕ್ಕೆ ಕೇವಲ ಬರೀ ಒಂದು ಸ್ವಯಂ ಪ್ರೇರಿತವಾಗಿ ಒಂದು 3 ಜನ ಕಳಿಸಿದ್ವಿ. ಟೋಟಲ್ ಆಗಿ 50 ಗಾಡಿ ಇವತ್ತು ಬರಬೇಕಾಗಿತ್ತು. 25 ಮನೆಗಳಿಗೆ ನಾವು ಇವತ್ತು 50 ಗಾಡಿ ಕಳಿಸಬೇಕಾಗಿತ್ತು. ಹಂಗಾಗಿ ಇಲ್ಲಿ ಸ್ವಲ್ಪ ಪರ್ಮಿಷನ್ ಸ್ವಲ್ಪ ನಿನ್ನೆ ಗೊಂದಲ ಆಗಿರೋದ್ರಿಂದ ಬರೀ ಒಂದು 3 ಜನ ಸಂಕೇತವಾಗಿ ಇವಾಗ ಕಳಿಸ್ತಾ ಇದ್ದೀವಿ. ಹಂಗಾಗಿ ಇದೆ ಏನು ಅತಿ ಶೀಘ್ರದಲ್ಲೇ ಇನ್ನು ಉಳಿಕೆ ಇರತಕ್ಕಂಥದ್ದು ನೇರವಾಗಿ ನೀವು ನಮ್ಮ ಜಾಗಕ್ಕೆ ಬಂದು ಏನು ಹಾಲು ಸಿಟ್ಟಿಗೆ ಇದೆ ಅದು ಒಂದು ಮಾತ್ರ ನೀವು ತಗೊಂಬನ್ನಿ. ಇಲ್ಲಿ ಎಂಸೆಂಟ್ ಬಂದ್ಬಿಟ್ಟು ನೇರವಾಗಿ ನಮ್ಮದೇ ಟಿಪ್ಪರ್ ವಾಹನದಲ್ಲಿ ನೀವು ಕೇಳಿರೋಂತ ಜಾಗದಲ್ಲಿ ನಾವು ಅನ್ಲೋಡ್ ಮಾಡಿಸ್ಕೊಡ್ತೀವಿ. ಅಲ್ಲಿಂದ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ರಿ. ಮತ್ತೆ ಇನ್ನು ನಿಮ್ಗೆ ಇವಾಗ ಸಿಮೆಂಟ್ ಇನ್ನೂ ಕಳಿಸಿಲ್ಲ. ಹಂಗಾಗಿ ಈಗ ನೆಕ್ಸ್ಟ್ ಏನು ಮೆಟಲ್ ಬರೋ ಟೈಮ್ಗೆ ಸಿಮೆಂಟ್ ಸಹ 25 ಮೂಟೆ ಒಟ್ಟು ನಿಮ್ಗೆ ಗಾಡಿಯಲ್ಲಿ ಹಾಕಿ ಕಳಿಸ್ತೀವಿ. ಈಗ ನೀವು ಮನೆ ಕಟ್ಟಂತವ್ರು ಅಷ್ಟೇ, ನೀವು ಈಗ ಸಡನ್ ಆಗಿ ನಾಳೆ ಬೆಳಗ್ಗೆನೆ ಕಾಮಗಾರಿ ಶುರು ಮಾಡಬೇಡಿ. ಒಂದು 10-20 ದಿನ ಸ್ವಲ್ಪ ಲೇಟ್ ಮಾಡಿ. ಕಾರಣ ಸ್ವಲ್ಪ ಲೇಬರ್ ಕೊರತೆ ಇದೆ. ನಾವಲ್ಲಿ ಮೆಟೀರಿಯಲ್ ರೆಡಿ ಹಾಕಿದಂಗೆ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ನೀವು ಆಗ ಕೆಲಸ ಶುರು ಮಾಡ್ಕೊಂಡ್ರೆ ಇಮಿಡಿಯೇಟ್ಲಿ ಹಂಗೆ ಹಿಂದೆನೆ ನಿಮ್ಗೆ ಮೆಟೀರಿಯಲ್ ಸಿಗುತ್ತೆ. ಹಂಗಾಗಿ ಅಕ್ಟೋಬರ್ ನಮ್ ಗೋಡೆಗೆ ಕಟ್ಬಿಟ್ಟು ನಮ್ಗೆ ಮೆಟೀರಿಯಲ್ ಕಳಿಸಿಲ್ಲ, ನಾವು ಕಟ್ಟಿ ಕಾಯ್ಕೊಂಡಿದೀವಿ ಅನ್ನೋಂಥದ್ದು ಬೇಕಿಲ್ಲ. ಒಂದು 10 ನೀವೆಲ್ಲ ರೆಡಿ ಮಾಡ್ಕೊಂಡು ಸಿದ್ಧತೆ ರೆಡಿ ಮಾಡ್ಕೊಂಡ್ರಿ ಎಲ್ಲ ಕಟ್ಟೋದಕ್ಕೆ ಕೂಡಲೇ ನಾವು ನಿಮ್ಗೆ ಮೆಟೀರಿಯಲ್ ಕಳಿಸ್ಕೊಡ್ತೀವಿ. ನಾವು ನಿಮ್ಗೆ ಒಂದು ಮನವರಿಕೆ ಮಾಡ್ಕೊಂತ ಇದೀವಿ. ಅಷ್ಟೇ ಅಲ್ಲ, ಏನು ಈಗಾಗಲೇ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು 3,000ಕ್ಕೂ ಚಿಲ್ಲರೆ ಈಗಾಗಲೇ ಅರ್ಜಿಗಳು ಆಹ್ವಾನ ಆಗಿದ್ದಾವೆ. ಅದರಲ್ಲಿ ನಮ್ಮ ಸಮೀಕ್ಷೆ ಪ್ರಕಾರವಾಗಿ 3,000 ಅರ್ಜಿಗಳಲ್ಲಿ ಸಮೀಕ್ಷೆ ಪ್ರಕಾರವಾಗಿ ಈಗಾಗಲೇ 800 ಜನ ಆಯ್ಕೆ ಆಗಿದ್ದಾರೆ ನಮ್ಮಲ್ಲಿ. ಈಗ ಸಾಂಕೇತಿಕವಾಗಿ 3 ಜನಕ್ಕೆ ವಿತರಣೆ ಮಾಡಿ ಇದೇ ತಿಂಗಳಲ್ಲಿ ಏನು ಮುಂದಿನ ತಿಂಗಳಲ್ಲಿ 25 ಮನೆಗಳಿಗೆ ಬಿಡುಗಡೆ ಮಾಡ್ತಾ ಇದೀವಿ. ನಿಮ್ಗೆ ಯಾರಿಗೆ ಏನೇ ಬೇಕಾದ್ರೂ ಸಾರ್ವಜನಿಕರಿಗೆ ಅಷ್ಟೇ ಅಥವಾ ಯಾರನ್ನೇ ನಿಮ್ಮ ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥವ್ರಿಗೂ ಅಷ್ಟೇ ಮಾಹಿತಿ ಏನಾದ್ರು ಕೊಡ್ತಾ ಇದ್ರೆ ನೀವೇ ಹಳ್ಳಿಯಿಂದ ಹಳ್ಳಿಗೆ ಇನ್ಫಾರ್ಮೇಶನ್ ಕೊಡಿ. ಅವ್ರಿಗೆ ಮನೆ ಇಲ್ಲ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ಏನು ನಮ್ಮ ಇಲ್ಲಿ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರ ಸಂಘದವರು ಇಲ್ಲಿ ಇರುತ್ತೆ. ಹಂಗಾಗಿ ಬಂದು ನೇರವಾಗಿ ನೀವು ಕಚೇರಿಗೆ ಅರ್ಜಿ ಕೊಟ್ಟು ನಮ್ಮಲ್ಲಿ ಸಿಗ್ತಕ್ಕಂಥ ಸೌಲಭ್ಯ ನೀವು ಪಡೆದುಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ. ಅಷ್ಟಕ್ಕೂ ಮಿಗಿಲಾಗಿ ಕೆಲವೊಂದಿಷ್ಟು ಜನ ಈ ಸೇವೆಯನ್ನು ನಿಲ್ಲಿಸಬೇಕಂತ ಕೆಲವರೆಲ್ಲ ಹಣ ತೊಟ್ಟಿದ್ದಾರೆ ಜಿಲ್ಲೆಯಲ್ಲಿ. ಹಂಗಾಗಿ ಈಗ ಮೊನ್ನೆ ಸಹ ನಮ್ಮ ಒಂದು ಟಿಪ್ಪರ್ ಲಾರಿನ ಹಿಡಿದು 10,000 ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ. ಎಲ್ಲಾ ದಾಖಲಾತಿಗಳು ಇದ್ರೂ ಸಹ ಜಿಲ್ಲಾ ಅಧಿಕಾರಿಗೆ ಹೋಗಿ ನಾವು ಮನವಿ ಕೊಟ್ಟಿದ್ರು ಸಹ ಉದ್ದೇಶಪೂರ್ವವಾಗಿ 10,000 ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಆ ತರ ಇದಾಯ್ತು ಅಂದ್ರೆ ಟೋಟಲ್ ಆಗಿ ಏನು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಿ ಗಣಿಗಾರಿಕೆ ಅಂತ ಏನು ಎಂಸೆಡ್ ನಡೀತಾ ಇದೆಯೋ ಟೋಟಲ್ ಬಂದ್ ಮಾಡ್ತೀವಿ. ಎಲ್ಲಾ ತರ ಹೋರಾಟಗಾರರು ಎಲ್ಲಾ ಸಂಘ ಸಂಸ್ಥೆಯವ್ರ ತರನೇ ಸಿಎಂ ಬೈರೇಗೌಡರು ಅಂತ ಊಹೆ ಮಾಡಕ್ ಹೋಗ್ಬೇಡ್ರಿ. ಯಾವುದೇ ಅಧಿಕಾರಿಗಳಾಗ್ಲಿ ಅಥವಾ ಯಾವುದೇ ಜನಪ್ರತಿನಿಧಿಗಳಾಗಲಿ
ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಮಾಡ್ತಿರ್ತಕ್ಕಂಥ ಜನಸಾಮಾನ್ಯರ ಕೆಲಸ. ಏನು ಬಡವರಿಗೆ ಮನೆ ಇಲ್ಲಿರ್ತಕ್ಕಂಥ ಸೂರು ಇಲ್ಲಿರ್ತಕ್ಕಂಥವ್ರಿಗೆ ಅವ್ರು ಸೂರು ಕಳಿಸ್ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಆ ಗಾಡಿನಲ್ಲಿ ಕಳಿಸ್ತಕ್ಕಂಥ ಎಂಸೆಂಟ್ ಮಾರಾಟಕ್ಕೆ ಕಳಿಸ್ತಾ ಇಲ್ಲ ನಾವು, ಅಥವಾ ಅದರಿಂದ ಏನಾದ್ರು ಸಂಪಾದನೆ ತಗೊಂತ ಇಲ್ಲ ನಾವು. ಅದು ಹೋಗ್ತಾ ಇದು ಬಡವ್ರ ಮನೆ, ಯಾರೋ ಕಟ್ಟಂತ ಬಡವ್ರ ಮನೆಗೆ ಫ್ರೀಯಾಗಿ ಕಳಿಸ್ಕೊಡ್ತಕ್ಕಂಥ ಮೆಟೀರಿಯಲ್ ಅಂತ ಗಾಡಿನ ನೀವು GPS ಲಾಕ್ ಮಾಡಿ ಗಾಡಿದು ಒಂದು ಪೆನಾಲ್ಟಿ ಹಾಕ್ತಾ ಇದಂದ್ರೆ ನಿಮ್ಗೇನು ಮಾನ ಮರ್ಯಾದಿಲ್ಲ ಅಧಿಕಾರಿಗೆ. ಒಟ್ಟಿಗೆ ನೀವ್ ಏನ್ ತಿಂತಾ ಇದ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಿಮಗೆ. ನೀವು ಮಾಡಂತ ಕೆಲಸ ಕರೆಕ್ಟ್ ಆಗಿದ್ರೆ ನಾವು ಸಹ ಸಹಕಾರ ಕೊಡ್ತೀವಿ. ನಾವು ನೇರವಾಗಿ ಬಡವರು ಕೊಡಂತ ಸಾಮಗ್ರಿ ಕೊಡ್ತಕ್ಕಂಥ, ಬಡವರು ಕೊಡ್ತಕ್ಕಂಥ ಗಾಡಿನ ಹಿಡಿದು ನೀವು ಅದರಲ್ಲಿ ಒಂದು ಹೆಂಜಲ್ ಕಾಸು ತಿಂತಾ ಇದ್ರ ಅಂತಂದ್ರೆ ನೀವು ಓದಿ ನೀವು ಆ ಹುದ್ದೆಯಲ್ಲಿ ಕೂತಿದ್ದು ಕೂಡ ನಾಚಿಕೆಗೇಡಿ ಕೆಲಸ ಅಂತ ಹೇಳಕ್ಕ ನಾನು ಈ ಸಮಯದಲ್ಲಿ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ. ಒಂದು ವೇಳೆ ಹೇಳೋದೊಂದೇ, ಈಗೇನು ಈಗಾಗಲೇ ಜಿಲ್ಲಾದ್ಯಂತ ಎಲ್ಲಾ ಕಡೆನೂ ಈಗಾಗಲೇ ಜನಸಾಮಾನ್ಯರ ಕೆಲಸಗಳಿಗೆ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಅದನ್ನ ಅಡ್ಡಿಪಡಿಸೋದಾಗ್ಲಿ ಅಥವಾ ಅದಕ್ಕೆ ತೊಂದರೆ ಕೊಡುವಂತದಾಗ್ಲಿ ಮಾಡಿದ್ರಂತಂದ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ತಕ್ಕ ಬುದ್ಧಿ ಕಲಿಸಬೇಕಾದ ಅಂತ ಹೇಳಿ ನಾವು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ఆరో వచ్చేసి కదా